ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಟ್ಯೂಸ್ಡೇ ಮಾರ್ನಿಂಗ್ 5:30. ಇದು ನಾನು ಮಾರ್ನಿಂಗ್ ರೂಟೀನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ಸು ಎವ್ರಿಡೇ 5:30ಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ದೇವ್ರಿಗೆ ಕೈ ಮುಗಿದು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ರೂಮಲ್ಲಿ ನನ್ನ ಮಗಳು ನನ್ನ ಮನೆಯವರು ಮಲಗಿರ್ತಾರೆ, ಸೊ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಡೋರ್ ಹಾಕ್ಕೊಂಡೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀನಿ. ಅವಳು ಸ್ವಲ್ಪ ಜಾಸ್ತಿ ಸೌಂಡ್ ಆದ್ರೂ ಬೇಗ ಎದ್ದನ್ನು ಬಿಡ್ತಾಳೆ ಧ್ವನಿ, ಅದಕ್ಕೋಸ್ಕರ ನಾನು ಡೋರ್ ಹಾಕ್ಕೊಂಡೆ ಕೆಲಸ ಮಾಡೋದು. ಸೊ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸಿ, ಹೊರಗಡೆನೂ ಕೂಡ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ನೆಲ ಒರೆಸಿ, ಬಾಗಿಲು ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಸೊ ರಂಗೋಲಿ ಹಾಕಿದ್ದೆ, ಬಟ್ ಸಿಂಪಲಾಗಿ ಹಾಕ್ತೀನಿ, ಡೈಲಿ ತೋರ್ಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ತುಂಬ ಕತ್ತಲೆ ಇರುತ್ತೆ ಹೊರಗಡೆ. ಹಾಗೆ ಅದಾದಮೇಲೆ ಸ್ನಾನ ಮಾಡ್ಕೊಬಂದು ಪೂಜೆ ಕೂಡ ಮಾಡಿದೆ. ರೆಗ್ಯುಲರ್ ಆಗಿ ನಾನು ಎವ್ರಿಡೇ ಸ್ನಾನ ಮಾಡಿ ಮೊದಲು ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲು ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ನೆಸ್ಸು, ಸೊ ಚೆನ್ನಾಗೂ ಕೂಡ ಇರುತ್ತೆ ನಿಮಗೆ, ಹೆಲ್ದಿಯಾಗಿ ಏನೋ ಒಂಥರ ಹೆಲ್ದಿ ರುಟೀನ್ ಅಂತ ಹೇಳ್ಬೋದು ಪೂಜೆ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ಅದಾದಮೇಲೆ ಪ್ರತಿದಿನ ನಾನು ಗ್ಯಾಸ್ ಸ್ಟವನ್ನು ಕೂಡ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಒಲೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಬೆಂಗಳೂರಿಗೆ ಬಂದಾಗಿಂದನೂ ನಾನು ಆ ಥರನೇ ರುಟೀನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಬೆಳಗ್ಗೆ ಫಸ್ಟ್ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಸ್ಟವನ್ನು ಪೂಜೆ ಮಾಡಿ, ಅಂದರೆ ಒಲೆ ಪೂಜೆ ಮಾಡಿ ಫಸ್ಟು ಹಾಲು ಕಾಯಿಸ್ತೀನಿ, ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಟಿಫನ್ಗೆ ಇವತ್ತು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನು ಹೆಸರಿಲ್ಲ, ನಾನೇ ಒಂದು ಒಗ್ಗರಣೆ ರೈಸ್ ಅಂತ ಹೆಸರಿಟ್ಕೊಂಡಿದ್ದೀನಿ. ಸೊ ಎಲ್ಲ ಬರೀ ಟೊಮೊಟೊ ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕಿ ರೈಸ್ ಬಾತ್ ಮಾಡೋದು ಈಸಿಯಾಗಿ. ಸೊ ನಾನು ತೋರಿಸ್ತಾ ಇದ್ದೀನಿ. ಮೊದಲು ಒಂದು 4ರಿಂದ 5 ಟೀ ಸ್ಪೂನ್ ಅಷ್ಟು ಆಯಿಲು, ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಇದು ಬಟಾಣಿ ಕಾಳಿದ್ರೆ ಬಟಾಣಿ ಕಾಳು ಆ್ಯಡ್ ಮಾಡ್ಕೋಬೋದು. ಸೊ ಈರುಳ್ಳಿ ಹಾಗೆ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಘಮಸ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಇರುತ್ತೆ ಅಂತ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರುಬ್ಕೊಂಡಿರೋ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಇಷ್ಟು ಹಾಕ್ಬಿಟ್ಟು ರುಬ್ಕೊಂಡಿರೋ ಅಂಥದ್ದಿದ್ದು. ಅದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಆಲ್ರೆಡಿ ರುಬ್ಬಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಹಾಕ್ಕೊಂಡು 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಲೋಟ ನೀರಕ್ಕೆ 1 ಲೋಟ ಅಷ್ಟು ಅಕ್ಕಿ ತೊಳೆದು 1 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಹಾಕಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಮುಚ್ಚಿ 2 ವಿಷಲ್ಸ್ ಹಾಕಿದ್ರೆ ರೈಸ್ ಬಾತ್ ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ರೆಡಿ ಆಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ನಾನು ಬಟ್ಟೆ ರೆಡಿ ಮಾಡಿಕೊಟ್ಟೆ, ಅವ್ರು ಸ್ನಾನಕ್ಕೆ ಹೋಗಿದ್ರು. ಅದಾದಮೇಲೆ ರೆಡಿ ಆಗಿತ್ತು ರೈಸ್ ಬಾತ್, ತುಂಬ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಸೊ ತುಂಬ ಈಸಿಯಾಗಿ ತರಕಾರಿ ಇಲ್ದೇನೆ ಏನು ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಯೋಚನೆ ಮಾಡ್ಕೊತ ಕೂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಈಸಿಯಾಗಿ ಬೇಗ ಪಟಾಪಟ್ ಮಾಡಿ ಮುಗಿಸ್ಬೋದು, ಏನು ಬೇಕಾಗಿಲ್ಲ ಇದರಲ್ಲಿ ಜಾಸ್ತಿ ಐಟಮು. ಸೊ ಮೊಸರು ಬಜ್ಜಿ ಹಾಕಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯವರು ಯಾವುದೇ ರೈಸ್ ಬಾತ್ ಆಗಲಿ ಮೊಸರು ಬಜ್ಜಿ ಇರಬೇಕು, ಇಲ್ಲ ಅಂದರೆ ಚಟ್ನಿ ಇರಬೇಕು, ಇಲ್ಲಾಂದರೆ ಅವ್ರು ತಿನ್ನೋದಿಲ್ಲ. ಸೊ ನಮಗೇನು ಹಾಗೇನಿಲ್ಲ, ಇಲ್ಲದೇ ಇದ್ರೂ ತಿಂತೀವಿ. ಸೊ ಬಟ್ ಕೆಲವೊಂದು ರೂಟೀನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಅದು ಟೇಸ್ಟಿ ಕೂಡ ಇರುತ್ತೆ, ಅದಕ್ಕೋಸ್ಕರ ನಾನು ಕೂಡ ಹಂಗೆ ಮಾಡ್ಕೊಡ್ತೀನಿ. ಹಾಗೆ ನಮ್ಮ ಧ್ವನಿಗೆ ಮತ್ತು ನಮ್ಮ ಮನೆಯವ್ರಿಗೆ ವಾಟರ್ ಬಾಟ್ಲ್ ರೆಡಿ ಮಾಡಿಕೊಟ್ಟೆ. ನಮ್ಮ ಧ್ವನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡ್ತಾಯಿದ್ದೀನಿ. ಲಂಚ್ ಏನು ಕೊಟ್ಟು ಕಳಿಸಲ್ಲ, ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸ್ತೀನಿ. ಲಂಚ್ ಟೈಮಿಗೆ ಅವಳು ಮನೆಗೆ ಬರ್ತಾಳಲ್ವ, ಅದಕ್ಕೋಸ್ಕರ. ಸೊ ನೀರು ಮತ್ತು ಸ್ಕಾರ್ಫ್ ಇಟ್ಟು ಒಂದು ಎಕ್ಸ್ಟ್ರಾ ಪ್ಯಾಂಟ್ ಇಟ್ಟು ಕಳಿಸಿರ್ತೀನಿ. ಹಾಗೆ ಇವತ್ತು ಸ್ನ್ಯಾಕ್ಸು ಬಿಸ್ಕೆಟ್ ಕಳಿಸಿದ್ದೆ. ನಮ್ಮ ಮನೆಯವ್ರು ಏನೋ ನೋಡ್ತಾ ಇದ್ರು ಮೊಬೈಲಲ್ಲಿ. ಸೊ ನಾನು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಇಬ್ಬರು ಒಟ್ಟಿಗೆ ಕುಡಿತೀವಿ. ಮೊಬೈಲಲ್ಲಿ ಏನೋ ಕಾಮಿಡಿ ನೋಡಿ ನಗ್ತಾ ಇದ್ರು. ಸೊ ನಾನು ಜಾಯ್ನ್ ಆದೆ. ಅದಾದಮೇಲೆ 7:30ಗೆ ಅವ್ರ ಮನೆಗೆ ಡ್ಯೂಟಿಗೆ ಹೋಗ್ತಾರೆ ಮನೆಯಿಂದ. ಸೊ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಬಟ್ಟೆ ವಾಶ್ ಮಾಡಿದೆ. ಬಟ್ಟೆ ವಾಶ್ ಮಾಡಿ ಎಲ್ಲ ಒಣ ಹಾಕ್ಬಿಟ್ಟು ಬಂದೆ. 8-10 ಆಗಿತ್ತು. ಆವಾಗ ನಾನು ಎಬ್ಬಿಸೋಕ್ಕೆ ಟ್ರೈ ಮಾಡಿದೆ, ನಮ್ಮ ಧ್ವನಿನ ಎದ್ದೇಳಲಿಲ್ಲ. ಕಸದ ಗಾಡಿ ಬೇರೆ ಬಂದಿತ್ತು, ಹೋಗಿ ಕಸ ಹಾಕ್ಬಿಟ್ಟು ಬಂದೆ. ಅಲ್ಲಿಗೂ ಕೊನೆಗೆ ಎದ್ಲು. ಸೊ ಎದ್ದು ಆಟ ಆಡ್ತಾ ಇದ್ಲು. ಅವಳು ಎದ್ದೇಳುವಾಗ ಮಲಗುವಾಗ ಯಾವಾಗಲೂ ಕೂಡ ಗೊಂಬೆ ಇರಬೇಕು.
ಸೊ ಟೆಡ್ಡಿ ಅಂದರೆ ಅವಳಿಗೆ ತುಂಬ ಇಷ್ಟ. ಟೆಡ್ಡಿ ಬೇರ್ ಜೊತೆ ಯಾವಾಗಲೂ ಆಟ ಆಡ್ತಿರ್ತಾಳೆ. ಗೊಂಬೆ ಲವರ್ಸ್ ಅವಳು. ಅದಾದಮೇಲೆ ಅವಳನ್ನ ರೆಡಿ ಮಾಡಿದೆ. ಅವಳನ್ನ ಸ್ನಾನ ಮಾಡಿಸ್ಕೊಬಂದು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದೆ. ಸೊ ಬ್ಯಾಗ್ ನೋಡಿದ್ರೆ ಬ್ಯಾಗ್ ಜೊತೆಗೆ ಇಟ್ಕೊಂಡಿರ್ತಾಳೆ. ಕ್ರೀಮು ಪೌಡರ್ ಹಚ್ಕೊಳ್ಳೋದೇ ಇಲ್ಲ. ಸೊ ತುಂಬ ಹಠ ಮಾಡ್ತಾಳೆ. ಬಟ್ಟೆ ಹಾಕ್ಸ್ಕೊಳ್ಳಲ್ಲ. ಇದು ಕಾಮನ್ನು ಎಲ್ಲ ಮಕ್ಳಿಗಲ್ಲೂ ಇರುತ್ತೆ ಅಂದ್ಕೊಳ್ತೀನಿ. ಏನು ಮಾಡಿದ್ರು ಕೂಡ ಅವಳು ಗೊಂಬೆಗೂ ಮಾಡಬೇಕು. ಪೌಡ್ರ್ ಹಚ್ಚಿದ್ರು ಕ್ರೀಮ್ ಹಚ್ಚಿದ್ರು ಕೂಡ ಗೊಂಬೆಗೂ ಹಚ್ಚಬೇಕು. ಆ ಥರ ಇದು ಮಾಡ್ತಾಳೆ. ಸೊ ಅಷ್ಟೊಂದು ಲವ್ ಗೊಂಬೆ ಮೇಲೆ ಅವಳಿಗೆ. ಸೊ ಅದಾದಮೇಲೆ ಅವಳು ಸುಮ್ಮನೆ ಆದಳು. ಯಾವಾಗಂದರೆ ಅನಿಮಲ್ಸ್ದೇನಾದರೂ ಹೇಳಿದ್ರೆ ಝೂಗೆ ಹೋಗಿದ್ವಿ ನಾವು. ಅದೇನಾದರೂ ಅನಿಮಲ್ಸ್ ಅದು ಹಂಗಿತ್ತು ಇದು ಹೀಗಿತ್ತು ಅಂತ ಏನಾದರೂ ಲಯನ್ ಯಾವ ಥರ ರೋರ್ ಮಾಡುತ್ತೆ ಹಾಗೆ ಹೀಗೆ ಅಂತ ಏನಾದರೂ ಹೇಳ್ತಾರೆ, ಸ್ಟೋರಿ ಸ್ಟಾರ್ಟ್ ಮಾಡಿಬಿಟ್ರೆ ಅವಳು ಸುಮ್ಮನೆ ಆಗ್ತಾಳೆ. ಸೊ ಈ ಥರ ಏನಾದರೂ ಹೇಳ್ಕೊಂಡು ರೆಡಿ ಮಾಡಿದೆ ಕೊನೆಗೆ. ಅದಾದಮೇಲೆ ದೇವ್ರಿಗೆ ಕೈ ಮುಗಿತಾ ಇದ್ಲು. ಸೊ ಡೈಲಿ ಕುಂಕುಮ ವಿಭೂತಿ ಹಚ್ಚಲೇಬೇಕು ಅವಳಿಗೆ. ಹಚ್ಚು ಅಂತಾಳೆ. ನಾನು ಹಚ್ಕೊಂಡಿರೋದು ನೋಡಿ. ಸೊ ಹಾಗೇ ತುಂಬ ಟಫ್ ಟೈಮು ಅಥವಾ ವರ್ಕ್ ಅಂತಂದರೆ ಊಟ ಮಾಡಿಸೋದು. ಊಟ ಮಾಡಲ್ಲ. ಸ್ವಲ್ಪ ರೈಸ್ ಬಾತು ನಮಗೆ ಕರೆಕ್ಟ್ ಇತ್ತು. ಅವ್ಳಿಗೊಂದು ಸ್ವಲ್ಪ ಖಾರ ಇತ್ತು. ಅಲ್ಲಿಗೂ ಮೊಸರು ಬಜ್ಜಿ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ತಿನ್ನಲಿಲ್ಲ. ಹಂಗೆ ಆಟಾಡ್ಸ್ಕೊಂಡು ಸ್ವಲ್ಪ ತಿನ್ನಿಸಿದೆ. ಒಂದು 4ರಿಂದ 5 ತಿಂದಳು ಅಷ್ಟೇ. ಹಠ ಮಾಡಿದ್ಲು. ತುಪ್ಪ ಹಾಕು ಅಂತ ತುಪ್ಪ ಹಾಕಿದೆ ಆದರೂ ಕೂಡ ತಿನ್ನಲಿಲ್ಲ. ಒಂದು 5 ತಿಂದ್ಳು ಅಷ್ಟೇ. ಅದಾದಮೇಲೆ ಕೊನೆಗೆ ಹೋಗ್ಲಿ ಅಂತೇಳಿ ಹಿಂಸೆ ಮಾಡೋದಿಲ್ಲ ನಾನು. ಹಿಂಸೆ ಮಾಡಲೂಬಾರ್ದು. ಮಕ್ಕಳಿಗೆ ಎಷ್ಟು ಆಗ್ತಾರೋ ಅಷ್ಟು ತಿನ್ನಲಿ. ಟ್ರೈ ಮಾಡಬೇಕು ಬಟ್ ತಿಂದಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮಾಡಿ ಕೊಡೋಣ ಅಂತ ಪಾಯಸ ಮಾಡ್ಕೊಳ್ಳೋಣ ಅಂದರೆ ಬೇಡ ಅಂದ್ಲು. ಸೊ ಅದಕ್ಕೆ ಅಷ್ಟೇ ನೀರು ಕುಡಿದ್ಬಿಟ್ಟು ಹಾಲು ಕುಡಿದು ಅಲ್ಲಿ ಅವಳದ್ದು ಮಗು ಅದು ಲಾಲಿ ಮಾಡ್ತಾ ಇದ್ದಾಳೆ ಗೊಂಬೆಗೆ. ಸೊ ಅದಾದಮೇಲೆ ಅಳ್ತಾ ಇದ್ದೆ. ಸ್ವಲ್ಪ ಹೋಗುವಾಗ ದಾರಿಯಲ್ಲಿ ಪಪ್ಪೀಸ್ ಕಾಣಿಸ್ತು. ತೋರಿಸ್ದೆ. ಸೊ ಅವಳನ್ನ ಬಿಟ್ಟು ನಾನು 9 ಮಾರ್ನಿಂಗ್ ವಾಪಸ್ ಬಂದೆ. ಸೊ ಅದೆಲ್ಲರದ್ದು ಆದಮೇಲೆ ಇದು ನನ್ನ ಟೈಮ್. ಸೊ ಆರಾಮಾಗಿ ಟಿವಿ ನೋಡ್ಕೊಳ್ತಾ ಟಿಫನನ್ನು ತಿಂದು ಮಾರ್ನಿಂಗ್ ರುಟೀನನ್ನು ಮುಗಿಸ್ತಾ ಇದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ರುಟೀನ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.